ಬರಬೇಕು, ರಾಮರಾಜ್ಯ ಆಗಬೇಕು ನಮ್ಮ ದೇಶ. ರಾಮರಾಜ್ಯ. ಸೊ ಈಗ ರಾಮರಾಜ್ಯ ಇವತ್ತಿನ ಆರಂಭ ಆಗುತ್ತೆ ಅನ್ನುವಂಥ ಭಾವನೆ ಇದೆ, ಹಾಗೆ ಆಗುತ್ತೆ ಎಲ್ಲರ ಸಹಕಾರದೊಂದಿಗೆ. ನಮಸ್ತೆ, ಜೈ ಶ್ರೀರಾಮ್. ಈ ಒಂದು ದಿನಕ್ಕಾಗಿ ನಾವು ಎಲ್ಲ ಭಾರತೀಯರು ಕಾಯ್ತಾ ಇದ್ವು. 500 ವರ್ಷಗಳ ಕನಸು ಇವತ್ತು ನನಸಾಯಿತು. ಗಾಂಧೀಜಿಯವರು ಕಂಡ ಕನಸೇನಾಗಿತ್ತು, ನಮ್ಮ ದೇಶ ರಾಮರಾಜ್ಯ ಆಗಿರಬೇಕು, ಅಂದರೆ ಹೆಣ್ಣು ಮಕ್ಕಳಿಗೆ ಅಷ್ಟು ಪ್ರೊಟೆಕ್ಷನ್ ಇರಬೇಕು ಅಂತ. ಅದು ಈ ನೆಕ್ಸ್ಟ್ ದಿನಗಳಲ್ಲಿ ಅದು ಬರ್ಬೋದು ಅನ್ನೋದು ಒಂದು ಆಶಯ ಇದೆ. ಹಾಗೂ ರಾಮನ ಆದರ್ಶ ಗುಣಗಳನ್ನು ನಾವೆಲ್ಲರೂ ಪಾಲಿಸಬೇಕು ಅನ್ನೋದೇ ಒಂದು ಧ್ಯೇಯ. ರಾಮಂದು 1, 2 ಅಂತ ನಾವು ಗುಣ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವನು ಬಾಲರಾಮನಿಂದ ಹಿಡಿದು ಕೊನೆಯವರೆಗೂ ಪ್ರತಿಯೊಂದು ಆದರ್ಶ ಎತ್ತಿ ಬಂದಿದ್ದಾನೆ. ಹಾಗಾಗಿ ಪ್ರತಿಯೊಂದನ್ನು ಆದರ್ಶಪ್ರಾಯವಾಗಿ, ಹೇಗೆ ಬಾಲರಾಮನಾಗಿ ದಶರಥನಿಗೆ ಅವನು ತಂದೆ ತಾಯಿಗೆ ಪಿತೃವಾಕ್ಯ ಪರಿಪಾಲಕ ಆದ, ಹಾಗೆ ಜಾನಕಿಗೆ ಹೇಗೆ ಪುರುಷೋತ್ತಮ ರಾಮ, ಮತ್ತು ಒಬ್ಬ ಹೆಂಗಸನ್ನು ಕಣ್ಣೆತ್ತು ನೋಡ್ತಾ ಇರಲಿಲ್ಲ, ಹಾಗಾಗಿ ಮರ್ಯಾದಾ ಪುರುಷೋತ್ತಮ. ಹಾಗೆ ಸ್ನೇಹಿತರಿಗೆ ಹೇಗಿದ್ರು ವಾಲಿ ಸುಗ್ರೀವರಿಗೆ, ಹಾಗೂ ಭಕ್ತವೃಂದ ಅಂದಾಗ ಹನುಮಂತ ಬರ್ತಾರೆ, ಅವ್ರ ಜೊತೆ ಹೇಗಿದ್ರು. ಹಾಗಾಗಿ ರಾಮನ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದೊಂದು ವಿಷಯಗಳಿದೆ. ಅದನ್ನು ನಾವು ಹೇಳಿದ್ರೆ ಅದು ಸಾಲದೇ ಇಲ್ಲದ್ದು, ಹಾಗೆ ತಿಳಿದು ಅದನ್ನು ನಾವು ಜೀವನದಲ್ಲಿ ಪರಿಪಾಲಿಸಬೇಕು ಅನ್ನೋದು ನನ್ನ ಒಂದು ಆಶೆ. ಎಲ್ಲ ಸಾಕಷ್ಟಿದೆ ಹೇಳಬೇಕು ಅಂತಂದರೆ. ನಾವು ಫಸ್ಟ್ ಬಂದು ನಾವು ರಾಮನಿಗೆ ಇದಾಗಿರಬೇಕು, ಪ್ರತಿಯೊಂದರಲ್ಲೂ ನಾವು ತಲೆಬಾಗಿ ನಡೆಯುವಂಥ ಒಂದು ಇದು ನಡೆಸ್ಕೋಬೇಕು. ಅವರಲ್ಲಿರುವಂತಹ ಗುಣ ಅಂತ ಹೇಳಿದ್ರೆ ಎಲ್ಲ ನಮ್ಮ ಸ್ನೇಹಿತ ಹೇಳಿದ್ದಾರೆ ಪ್ರತಿಯೊಂದು ವಿಷಯವಾಗಿ. ಹಾಗಾಗಿ ನಮ್ಗೆ ಅನಿಸೋ ಪ್ರಕಾರ ಇವತ್ತಿನ ವಿಷಯದಲ್ಲಿ ಅಂದರೆ ನಾವು ಯಾವ್ಯಾವುದೋ ಹಬ್ಬ ಅನ್ನೋದಕ್ಕಿಂತ ಇವತ್ತು ಒಂದು ದೊಡ್ಡ ಹಬ್ಬವಾಗಿ ಆಚರಿಸ್ತಾ ಇದ್ದೀವಿ. ಈ ಹಬ್ಬ ಮನೆಗಳಲ್ಲಿ ಅಂತ ಅಲ್ಲ, ದೇಶದಲ್ಲಿ ಆಚರಿಸ್ತಾ ಇರೋವಂಥದ್ದು. ಹಾಗಾಗಿ ಇವತ್ತು ಒಂದು ದೀಪಾವಳಿ ಸಂಭ್ರಮ, ದೀಪಗಳನ್ನು ಬೆಳಗಿ ನಾವು ಆ ಬೆಳಕನ್ನು ಕಂಡು ನಮ್ಮ ಜೀವನದಲ್ಲೂ ಆ ಬೆಳಕನ್ನು ಅಳವಡಿಸ್ಕೊಂಡು ರಾಮನ ಒಂದು ಈ ದಿನವನ್ನು ಪ್ರತಿ ವರ್ಷದಲ್ಲೂ ಕೂಡ ನಾವು ದೀಪಾವಳಿ ಹಬ್ಬವಾಗಿ ಆಚರಿಸಿ ಪ್ರತಿಯೊಂದನ್ನು ನಾವು ರಾಮಂದು ಅಳವಡಿಸ್ಕೊಳ್ಬೇಕು. ಇವ್ರು ಹೇಳಿದ್ದಾರೆ ಪ್ರತಿಯೊಂದು ಮರ್ಯಾದೆ ಪುರುಷೋತ್ತಮ. ಮತ್ತು ಅವರು ನಮಗೆ ಇಲ್ಲೊಂದು ವೇದಿಕೆಯಲ್ಲಿ ಸಿಕ್ಕಿ ಅವರನ್ನು ನಾವು ಇಲ್ಲಿ ಅವ್ರ ಬಗ್ಗೆ ನಾವು ಆಡೋದಾಗಿರ್ಬೋದು, ಅಥವಾ ಆ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ನಮಗೆ ಸಿಕ್ಕಿರೋ ಒಂದು ಅವಕಾಶ. ಇವತ್ತು ಏನಾಗಿದೆ ಅಂದರೆ, ಇವತ್ತು ರಾಮನ ಮರುಪ್ರತಿಷ್ಠಾಪನೆ ಆದಮೇಲೆ ಈ ಪ್ರತಿಯೊಬ್ಬ ಭಾರತೀಯನಲ್ಲೂ ಆ ಒಂದು ರಾಮತ್ವ ಬಂದಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅದನ್ನು ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಪಡ್ತಿದ್ದಾರೆ, ಅದನ್ನು ಪಾಲಿಸೋದರಲ್ಲಿ ಪ್ರಯತ್ನ ಪಡ್ತೀವಿ. ನಮ್ಮ ಆದಿ ಕಾಲದಿಂದನೂ ನಮ್ಮ ಮರ್ಯಾದೆ ಪುರುಷೋತ್ತಮ ರಾಮನ ಒಂದು ಏನೇನಿದೆ ಅವನ ಗುಣಗಳನ್ನು ನಾವೆಲ್ಲರೂ ಪಾಲಿಸ್ತಾನೆ ಬಂದಿದ್ವಿ, ಇಲ್ಲ ಅಂತಿಲ್ಲ. ಈಗ ಮಧ್ಯ ಎಲ್ಲೋ ರಾಜಕೀಯದಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ನಶಿಸಿ ಹೋಗಿಲ್ಲ, ಅದು ಅಡಗಿ ಕೂತಿದೆ. ಅದು ಆದರೆ ಪ್ರತಿಯೊಬ್ಬನಲ್ಲೂ ರಾಮ ಇದ್ದಾನೆ. ಆದರೆ ನೀವು ಹೇಳಿದಾಗೆ ರಾವಣನ ಅಂಶಗಳು ಮುಂದೆ ಬರ್ತಾ ಇರ್ಬೋದು, ಆದರೆ ಪ್ರತಿಯೊಬ್ಬನಲ್ಲೂ ರಾಮ ಇದ್ದಾನೆ. ಅದು ತಿರ್ಗಾ ಈಗ ಮುಂದಕ್ಕೆ ಬರಬೇಕದು, ಅವನ ಗುಣಗಳು ಮುಂದಕ್ಕೆ ಬರಬೇಕು. ಸತ್ಯವನ್ನು ನುಡಿಯುವಂಥದ್ದು ಇರ್ಬೋದು, ಆದರೆ ಏನು ಅಂದ್ಕೊಂಡಿದ್ದೀವಿ ಅದನ್ನು ಪಾಲಿಸುವಂಥದ್ದು ಇರ್ಬೋದು. ಈಗ ರಾಮರಾಜ್ಯ, ನಮ್ಮ ದೇಶನೇ ನಾವು ರಾಮರಾಜ್ಯ ಕಟ್ಟಕ್ಕೆ ಇವತ್ತು ಹೊರಟಿದ್ದೀವಿ. ಸಾಕಷ್ಟು ರೀತಿಯಲ್ಲಿ ಮುಂದುವರೆದಿದ್ದೀವಿ, ನಾವು ಅಂತರಿಕ್ಷದಲ್ಲೂ ಮುಂದುವರೆದಿದ್ದೀವಿ. ಇದೆಲ್ಲದನ್ನೂ ನಮ್ಮ ಒಂದು ಧ್ಯೇಯ, ಅದು ರಾಮನದು ಕೂಡ ಇತ್ತು. ಅದು ಇವತ್ತಿನ ದಿವಸ ನಮ್ಮ ರಾಮನ ಮನು ಪ್ರತಿಷ್ಠಾಪನೆ ಆಗಿ ಇದೆಲ್ಲ ಗುಣಗಳು ನಮ್ಮ ದೇಶದ 140 ಕೋಟಿ ಜನಗಳಲ್ಲೂ ಆ ಒಂದು ಗುಣ ನಿಮ್ಮಲ್ಲಾಗಲಿ ನಮ್ಮಲ್ಲಾಗಿ ಇರೋದು ಇನ್ನೂ ಹೆಚ್ಚು ಪ್ರಚಲಿತ ಆಗಿ ನಮ್ಮ ದೇಶ ಸುಭಿಕ್ಷವಾಗಿ ರಾಮರಾಜ್ಯ ಆಗುವಂಥ ಕಾಲ ಹತ್ರ ಬರ್ತಾ ಇದೆ. ಅದಕ್ಕೆ ಈ ಒಂದು ಕಾರ್ಯಕ್ರಮನೂ ಮೆರುಗು ಕೊಡ್ತಾ ಇದೆ. ಅವರ ತಂಡದವರು ನಾವೆಲ್ಲ, ನಮಗೆ ತುಂಬ ಖುಷಿ ಆಯಿತು ಆಡೋದಕ್ಕೆ. ಇಂಥ ಅವಕಾಶ ಸಿಕ್ಕಿದ್ದಕ್ಕೆ ನಮಗೆ ತುಂಬ ಖುಷಿ ಸರ್. ಅವರು ಹುಷಾರಿಲ್ಲ, ಅವ್ರು ಬರೋಕ್ಕಾಗಲಿಲ್ಲ, ಹಾಗಾಗಿ ನಮ್ಮ ತಂಡ ಎಲ್ಲ ಬಂದಿದೆ ಸರ್. ರಾಮನ ಯಾವ ಗುಣ ನಿಮ್ಮ ಹಸ್ಬೆಂಡ್ ಹತ್ರ ಇದೆ? ಸಹಾಯ ಮಾಡೋ ಗುಣ ಇದೆ. ರಾಮನ ಮರುಪ್ರತಿಷ್ಠಾಪನೆ ಆಗಿದೆ. ನೀವು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಸುದ್ದಿಗಳನ್ನು ಮುಟ್ಟಿಸಿದ್ದೀರಾ. ಇವತ್ತು ನಮ್ಮ ಈ ವಿಜಯನಗರದಲ್ಲಿ ಆಗ್ತಿರುವಂಥ ವೇದಿಕೆಯಲ್ಲಿ, ಸಮಗ್ರ ಸೂಪರ್ ಸ್ಟೋರ್ ಮುಂದೆ ಆಗ್ತಿರುವಂಥ ಈ ಒಂದು ರಾಮನ ವೇದಿಕೆಯಲ್ಲಿ ಬಂದು ಮಾಡಿದರೆ ನಿಮಗೆ ನಮ್ಮೆಲ್ಲರೂ ಭಕ್ತಿಪೂರ್ವವಾಗಿ ರಾಮನ ಪ್ರಸಾದ ಕೊಡ್ತಿದೆ. ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ರೈಟ್ ನ್ಯೂಸ್ ಕೂಡ ಒಳ್ಳೆಯದಾಗಿ ನಮ್ಮ ರಾಷ್ಟ್ರದಲ್ಲಿ ಒಂದು ಉತ್ತಮವಾದ ಒಂದು ರೈಟ್ ನ್ಯೂಸ್ ಪತ್ರಿಕೆ ಮತ್ತು ಮಾಧ್ಯಮ ಆಗಿ ಯಶಸ್ವಿ ಆಗಲಿ ಅಂತ ನಮ್ಮೆಲ್ಲರೂ. ಓಕೆ, ಥ್ಯಾಂಕ್ ಯು. ಹಾಗೆ ಇದೇ ಸಂದರ್ಭದಲ್ಲಿ ಹೇಳೋದೇನೆಂದರೆ,
ನಾನು ಅವಾಗಲೇ ಮಾತಾಡ್ತಾ ಹೇಳಿದೆ. ಸೊ ರಾವಣರು ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಅಂತ, ಅವನ ಮಟ್ಟ ಹಾಕುವಷ್ಟು ಶಕ್ತಿ ನಮ್ಮ ರಾಮದರಿಗೆ ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಸುಳ್ಳು, ದಗ, ಮೋಸ, ವಂಚನೆ ಅಟ್ಲೀಸ್ಟ್ ಒಂದೊಂದು ವರ್ಷಕ್ಕೆ 1% ಯಾರು ಕಡಿಮೆ ಆಯ್ತಾ ಬಂದರೆ 100 ವರ್ಷಕ್ಕೆ 100% ಕಡಿಮೆ ಆಗುತ್ತೆ ಝೀರೋ ಕರಪ್ಷನ್ಸು. ಸೊ ಆ ನಿಟ್ಟಿನಲ್ಲಿ ನಾನು ಎಲ್ಲರಿಗೂ ಕೂಡ ಕೇಳ್ಕೊತಾ ಇದ್ದೀನಿ. ಇದು ರೈಟ್ ನ್ಯೂಸ್.